ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ವೃಂದಾ ವಿವೇಕ್ ಇಬ್ಬರು ಕೂಡ ನಿಂತ್ಕೊಂಡು ಫೋನ್ಗೆ ಟ್ರೈ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಅಗಸೆಂದು. ಅದನ್ನು ನೋಡಿಬಿಟ್ಟು ತುಂಬಾ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಟೆನ್ಷನ್ ಮಾಡಿಕೊಂಡು ವಿವೇಕ್ ಮತ್ತು ವೃಂದಾ ನಿಂತಿರ್ತಾರೆ. ಇನ್ನೊಂದು ಕಡೆ ಡೂಪ್ಲಿಕೇಟ್ ಅಗಸ್ಯನ ಬಟ್ಟೆ ಕಟ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿ ರಿಯಲ್ ಅಗಸ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಕಾರಲ್ಲಿ ಕರ್ಕೊಂಡು ಕಾವೇರಿಗೆ ನೂಕಿರೋ ಪ್ಲೇಸಿಗೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಕಣ್ಣಿಗೆ ಬಟ್ಟೆ ತೆಗ್ದು ಅಲ್ಲಿ ನಿಂತ್ಕೊಂಡು ದೂರ ನೂಕ್ತಾರೆ. ನೂಕ್ಬಿಟ್ಟು ಅವನು ಸಡನ್ನಾಗಿ ತಿರುಗಿ ನೋಡಿದಾಗ ಅಲ್ಲಿ ಅಗಸ್ಯ ನಿಂತಿರ್ತಾನೆ. ಅಗಸ್ಯ ನಿಂತ್ಕೊಂಡಾಗ ಶಾಕಲ್ಲಿ ನೋಡ್ತಾನೆ ಡೂಪ್ಲಿಕೇಟ್ ಅಗಸ್ಯ. ನೋಡ್ಬಿಟ್ಟು ಕಾವೇರಿ ಕೆಳಗಡೆ ಬಿದ್ದಿರೋ ಬಟ್ಟೆ ತೊಗೊಂಡು ಅಗಸ್ಯನ ಹತ್ರ ಹೋಗ್ಬಿಟ್ಟು, ಇವ್ರು ಯಾರಂತ ಗೊತ್ತಿಲ್ಲ ಅಲ್ವಾ, ಇವರು ನನ್ನ ಅಗಸ್ಯ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕಾವೇರಿ. ಇವರು ನಿನಗೆ ಯಾರಂತ ಗೊತ್ತಿಲ್ವಲ್ಲ, ಇವರು ನನ್ನ ಅಗಸ್ಯ ಸರ್, ನನ್ನ ಗಂಡ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ನೋಡು, ಈ ಜಾಗ ಸರಿಯಾಗಿ ನೋಡು, ನೆನಪಿರ್ಬೇಕಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕಾವೇರಿ. ಡೂಪ್ಲಿಕೇಟ್ ಅಗಸ್ಯ ಈ ಜಾಗನ ನೋಡ್ಬಿಟ್ಟು ಹಳೇದೆಲ್ಲ ನೆನ್ಪು ಮಾಡ್ಕೊತಿರ್ತಾನೆ. ಅಂದರೆ ಕಾವೇರಿನ ನೂಕಿರೋದು, ಕಾವೇರಿನ ಕರ್ಕೊಂಬಂದು ಅಲ್ಲಿ ತಳ್ಳಿರೋದೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಡೂಪ್ಲಿಕೇಟ್ ಅಗಸ್ಯ ಹೇಳ್ತಾನೆ, ಕಾವೇರಿ ನಾವು ಯಾವಾಗ ಈ ಜಾಗದಲ್ಲಿ ಬಂದಿದ್ವಿ, ನನಗೇನು ನೆನಪಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾವ್ಯಾಕೆ ಇಲ್ಲಿ ಬಂದಿದ್ದೀವಿ ಕಾವೇರಿ, ಇವತ್ತೇನು ಸ್ಪೆಷಲ್ ಡೇನಾ ಅಂತ ಹೇಳ್ಬಿಟ್ಟು ಡ್ರಾಮಾ ಆಡ್ತಾ ಇರ್ತಾನೆ. ಆಗ ಕಾವೇರಿ ಕೈ ಚಪ್ಪಾಳೆ ತಟ್ಕೊಂಡು, ಅಬ್ಬಾ ಏನು ಕಲೆ, ಏನು ನೀನು ಆ್ಯಕ್ಟಿಂಗು, ನಿನಗೆ ಒಳ್ಳೆ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಕಾವೇರಿ ಹೇಳ್ತಾಳೆ, ನಿನ್ನನ್ನು ಇಲ್ಲಿ ಯಾರು ಕಳಿಸ್ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ನಿನಗೆ ಚೆನ್ನಾಗಿ ನಟನೆ ಮಾಡೋದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಗಸ್ಯ ಸರ್ಗೆ ಅಲ್ವಾ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಡೂಪ್ಲಿಕೇಟ್ ಅಗಸ್ಯ ಹೇಳ್ತಾನೆ, ನಾನು ಯಾಕೆ ನಟನೆ ಮಾಡಲಿ, ಹಾಗಂತ ಹೇಳೋಕ್ಕೋದ್ರೆ ನೀನೇ ದುರ್ಗಿ ಥರ ನಟನೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಕಾವೇರಿ ಹೇಳ್ತಾಳೆ, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಮಾತಾಡ್ತೀಯ, ಇಲ್ಲಿಗಾದರೂ ಕರ್ಕೊಂಬಂದ್ಮೇಲೆ ಪಾಪ ಪ್ರಜ್ಞೆ ಕಾಡ್ಬಿಟ್ಟು ಸತ್ಯ ಹೇಳ್ತೀಯ ಅಂತ ಅಂದರೆ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಯಾವ ಕಳ್ಳ ಅಂತ ಒಪ್ಕೋತಾನೆ ಅಂತ ಹೇಳಿದಾಗ ಆಗ ಡೂಪ್ಲಿಕೇಟ್ ಅಗಸ್ಯ ಹೇಳ್ತಾನೆ, ಕಾವೇರಿ ಏನಂತ ಹೇಳ್ತಾ ಇದೆಯಾ ನೀನು, ಪಾಪ ಪ್ರಜ್ಞೆ ಒಪ್ಕೋಬೇಕು, ಕಳ್ಳ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆಗ ಕಾವೇರಿ ಹೇಳ್ತಾಳೆ, ಎಷ್ಟಂತ ನಾಟಕ ಆಡ್ತೀಯ, ಸಾಕು, ನಿನ್ನ ಬಣ್ಣನ ಬಯಲು ಮಾಡಿಬಿಟ್ಟು ಅಸಲಿ ಆಟನ ತೋರಿಸ್ಬೇಕು ಅಂತ ನಾನು ರೆಡಿಯಾಗಿ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಡೂಪ್ಲಿಕೇಟ್ ಅಗಸ್ಯ ಸುಮ್ಮನೆ ನಿಂತ್ಕೊಂಡಿರೋದು ನೋಡಿ ಕಾವೇರಿ ಚಿಟಿಕೆ ಹೊಡೆದ್ಬಿಟ್ಟು, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ, ಇವರಿಗೆಲ್ಲ ಹೇಗೆ ಸತ್ಯ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವನಿಗೆ ತುಂಬಾ ಶಾಕ್ ಆಗುತ್ತೆ. ಡೂಪ್ಲಿಕೇಟ್ ಅಗಸ್ಯ ತುಂಬ ಭಯದಿಂದ ನೋಡ್ತಾ ಇರುವಾಗ ಆಗ ಕಾವೇರಿ ಹೇಳ್ತಾಳೆ, ನಿಜವಾದ ಭಯ ಈಗ ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾಳೆ. ನೀನು ಮನೆಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲೆಲ್ಲ ಕೂಡ ನಿಜಾಂಶ ಹೇಳ್ಬಿಟ್ಟು ನಿಜಾಂಶ ಒಪ್ಕೋಬೇಕು, ಇಲ್ಲ ಅಂತಂದರೆ ನೀನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಅಗಸ್ಯ ಒಪ್ಕೊಂಡಾಗ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವೃಂದಾ ಮತ್ತು ವಿವೇಕ್ ಮಾಡಿರೋ ಕತೆ ಎಲ್ಲ ಹೇಳ್ತಾರೆ. ಹೇಳಿದ್ಮೇಲೆ ಪೊಲೀಸ್ ಅವ್ರಿಗೆ ಕರೆದ್ಬಿಟ್ಟು ಅವರು ಕಂಪ್ಲೇಂಟ್ ಕೊಡ್ತಾರೆ. ಕಾವೇರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಮನೆಗೆ ಪೊಲೀಸವ್ರು ಬಂದುಬಿಟ್ಟು ಇದಕ್ಕೆ ಸೈನ್ ಹಾಕಿದ ಮೇಲೆ ನಾನು ಅವರಿಗೆ ಇಬ್ರಿಗೂ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಅನಿಕಾ ಪ್ಲೀಸ್ ಅಂತ ಹೇಳ್ಬಿಟ್ಟು ಕಾವೇರಿಗೆ ರಿಕ್ವೆಸ್ಟ್ ಮಾಡ್ಕೋತಾಳೆ. ವಿವೇಕ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಡ ಪ್ಲೀಸ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾಳೆ ಅನಿಕಾ. ನಾನು ಈಗ ಇವರನ್ನ ಬಿಟ್ಟರೆ ಮುಂದೆ ನಮಗೆ ತೊಂದರೆ ಆಗೋದು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಮುಂದೆ ನಮ್ಮ ಕುಟುಂಬಕ್ಕೆ ತೊಂದರೆ ಆಗುತ್ತೆ, ಇವರಿಗೆಲ್ಲ ನಾನು ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಕಾವೇರಿ ಕರ್ಕೊಂಡೋಗಿ ಅಂತ ಹೇಳ್ತಾಳೆ. ಆಗ ಅಲ್ಲೇ ನಿಂತಿದ್ದ ನಿಜವಾದ ಅಗಸ್ಯ ಹೇಳ್ತಾನೆ, ಕರ್ಕೊಂಡು ಹೋಗೋದಲ್ಲ ಎಳ್ಕೊಂಡೋಗಿ ಅಂತ ಹೇಳ್ತಾನೆ. ಆಗ ಪೊಲೀಸವರು ಅಗಸ್ಯನ ಮಾತಿಗೆ ಕಿವಿ ಕೊಟ್ಟು ಅವ್ರಿಗೆ ಮತ್ತು ಕಾವೇರಿ ಹೇಳಿರೋ ಮಾತಿಗೆ ವಿವೇಕ್ ಮತ್ತು ವೃಂದಾಗಿ ಇಬ್ರಿಗೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅನಿಕಾ ಮತ್ತು ಅಂಬಿಕಾ ಇಬ್ಬರು ಕೂಡ ಅಳ್ತಾ ಇರ್ತಾರೆ. ಇಷ್ಟೇ ಮಾತು ಕೇಳಿದ್ರು ಕೇಳಲ್ಲ ಕಾವೇರಿ. ಆಗ ಎಳ್ಕೊಂಡು ಹೋದ್ಮೇಲೆ ಇಬ್ಬರು ಕೂಡ ಅಳ್ತಾ ಇರ್ತಾರೆ ಅನಿಕಾ ಮತ್ತು ಅಂಬಿಕಾ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.